ವಾದಿರಾಜಯತೀಂದ್ರಕೃತ ಸುಂದರಕಾಂಡ. ಸುಂದರಕಾಂಡದ ಪಾರಾಯಣದಿಂದ ಸಿಗುವ ಫಲಗಳು ಮತ್ತು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದ ಪಠಣದಿಂದ ಮತ್ತು ಹನುಮಂತನ ಅನುಗ್ರಹದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಅಡೆತಡೆಗಳು ನಿವಾರಣೆಯಾಗಿ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ಮತ್ತು ರೋಗಗಳಿಂದ ರಕ್ಷಣೆ ಸಿಗುತ್ತದೆ. ಇದನ್ನು ನಿತ್ಯ ಪಠಿಸುವುದರಿಂದ ಜೀವನದಲ್ಲಿ ಸುಂದರ ಬದಲಾವಣೆಗಳು ಬರುತ್ತವೆ ಹಾಗೂ ಇದು ಮೋಕ್ಷ ಮಾರ್ಗವೆಂದು ನಂಬಲಾಗಿದೆ. ಶನಿವಾರದಂದು ವಿಶೇಷವಾಗಿ ಪಠಿಸುವುದು ಶುಭ. ಆತ್ಮವಿಶ್ವಾಸ ಕುಂದಿದಾಗ ಅಥವಾ ಕೆಲಸಗಳು ನಿಂತಾಗ ಪಠಿಸಬಹುದು. ರಾಮನವಮಿ, ನವರಾತ್ರಿ, ಹುಟ್ಟುಹಬ್ಬ ಇತ್ಯಾದಿ ಸಂದರ್ಭಗಳಲ್ಲಿಯೂ ಪಠಿಸಬಹುದು. 40 ವಾರಗಳ ಕಾಲ ನಿರಂತರ ಪಠಿಸುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಇಡೀ ಸುಂದರಕಾಂಡವನ್ನು ಒಂದು ದಿನದಲ್ಲಿ ಅಥವಾ ನಿಯಮಿತ ದಿನಗಳಲ್ಲಿ ವಿಂಗಡಿಸಿ ಓದಬಹುದು. ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಗ ಈಶುರರ್ಣವಮುತ್ಪಪಾತ ನಿಷ್ಪೀಡ್ಯ ತಂ ಗಿರಿವಂ ಪವನ್ಯಸೂನು. ಅರ್ಥ: ಮಾರುತಿಯು ಸಮುದ್ರವನ್ನು ದಾಟುವ ಇಚ್ಛೆಯುಳ್ಳವನಾಗಿ ಶಶ್ವದೇಕ ಪ್ರಕಾರನು, ಗುಣಪೂರ್ಣನು, ಷಡ್ಗುಣೈಶ್ವರ್ಯ ಸಂಪನ್ನನು, ಸರ್ವೇಶನು, ಜಲದಿ ಗಂಭೀರ ಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರ ದೇವನಿಗೆ ನಮಸ್ಕಾರ ಮಾಡಿ ಶ್ರೇಷ್ಠವಾದ ಮಹೇಂದ್ರ ಪರ್ವತದ ಮೇಲಿಂದ ಹನುಮಂತನು ಆಕಾಶಕ್ಕೆ ಜಿಗಿದನು. ಚಕ್ಷೋಭವಾರಿಧಿರನುಪ್ರಯಯೌ ಚ ಶೀಘ್ರಂ ಯಾದೋ ಗಣೈ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ ಹೇತೋ. ಅರ್ಥ: ಹನುಮಂತನು ಗಗನದಲ್ಲಿ ಹಾರುವ ರಭಸಕ್ಕೆ ಸಮುದ್ರವೇ ಅಲ್ಲೋಲ ಕಲ್ಲೋಲವಾಯಿತು. ಜಲಚರ ಪ್ರಾಣಿಗಳೊಂದಿಗೆ ಸಮುದ್ರವು ಮೇಲಕ್ಕೆ ಬಂದಿತು. ಮಹೇಂದ್ರ ಪರ್ವತದ ಮೇಲಿದ್ದು ಗಿಡ ಮರಗಳು ಬುಡ ಸಮೇತವಾಗಿ ಚಲಿಸಿ ಹನುಮನನ್ನು ಹಿಂಬಾಲಿಸಿದವು. ಸಮುದ್ರದಲ್ಲಿ ಮುಳುಗಿದ್ದ ಮೈನಾಕ ಪರ್ವತವೂ ಕೂಡ ಹನುಮನಿಗೆ ಸಹಾಯ ಮಾಡಲಿಕ್ಕಾಗಿ ಮೇಲಕ್ಕೆ ಬಂದಿತು. ಶ್ಯಾಲೋಹರಸ್ಯ ಗಿರಿಪಕ್ಷ ವಿನಾಶಕಾಲೇ ಕ್ಷಿಪ್ತೋರ್ಣವೇ ಸಮರುತೋರ್ವರಿತಾತ್ಮಪಕ್ಷ ಹೈಮೋ ಗಿರಿ ಪವನಜಸ್ಯತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿದಿಮವರ್ದದನೇಕಸಾನು. ಅರ್ಥ: ಇಂದ್ರನು ಪರ್ವತಗಳ ಪಕ್ಷಗಳನ್ನು ಹರಿಸುವ ಸಮಯದಲ್ಲಿ ಪಾರ್ವತಿಯ ತಮ್ಮನಾದ ಮೈನಾಕ ಪರ್ವತವನ್ನು ವಾಯುದೇವರು ಸಮುದ್ರದಲ್ಲಿ ಹಾಕಿದ್ದರು. ಆದುದರಿಂದ ಮೈನಾಕನ ಪಕ್ಷಗಳು ಹಾಗೆಯೇ ಉಳಿದವು. ವಾಯುದೇವರ ಉಪಕಾರವನ್ನು ಸ್ಮರಿಸಿ ಕೃತಜ್ಞತೆಯನ್ನು ಸೂಚಿಸಲೋ ಎಂಬಂತೆ ಮೈನಾಕವು ವಾಯುಪುತ್ರ ವಿಶ್ರಾಂತಿ ಪಡೆಯಲೆಂದೇ ಜಲದಿಂದ ಎದ್ದು ಮೇಲಕ್ಕೆ ಬಂದಿತು. ನೈವಾತ್ರ ವಿಶ್ರಮಣಮೇಚ್ಛದ ವಿಶ್ರಮೋಸೌ ನಿಸೀಮ ಪೌರುಷ ಬಲಸ್ಯ ಕುತಃ ಶ್ರಮೋಸ್ಯ ಆಶ್ಲೀಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ. ಅಮಿತ ಬಲನಾದ ಶ್ರಮವನ್ನರಿಯದ ಹನುಮಂತನಿಗೆ ಶ್ರಮದ ಮಾತೇ ಇಲ್ಲ.
ಆದರೂ ಅದರ ಸಂತೋಷಕ್ಕಾಗಿ ಹನುಮಂತನು ಮೈನಾಕವನ್ನು ಆಲಂಗಿಸಿ ಮುಂದೆ ನಡೆದನು. ಅಲ್ಲಿ ಸುರರಿಂದ ಕಳುಹಿಸಲ್ಪಟ್ಟ ಸುರಸ ಎಂಬ ನಾಗಮಾತೆಯನ್ನು ಕಂಡನು. ಮುಂದಿನ ಭಾಗದಲ್ಲಿ ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಓಂ ಹಂ ಹನುಮತೆ ನಮಃ.